Hello everyone, you are watching News Insights. Let's watch today's news updates. ಓದಂತ ಲಕ್ಷಾಂತರ ಜನ ಬರೆಯತಪ್ಪ ಅಂತ ತಿಳ್ಕೊಳ್ತಾರೆ. ನೀವು ಹೇಳಿದ್ದೆ ನಾವು ಬರ್ದ್ವಿ ಅಂದರೆ ನೀವು ಹೇಳ್ತೀರಾ ನಾವು ಬರಿತೀವಿ, ಶಾಸಕರಾಗಿ ನಾನು ನೇಮಕಾತಿ ಪತ್ರ ಕೊಡ್ತಾ ಇದ್ದೀನಿ ಅಂತ ನೀವು ಹೇಳ್ತೀರಾ ನಾವು ಬರಿತೀವಿ ಅಂತ ಇಟ್ಕೊಳ್ಳಿ, ಎಲ್ಲ ರೆಕಾರ್ಡ್ ಆಗಿರುತ್ತೆ. ನಾಳೆ ಸಾರ್ವಜನಿಕವಾಗಿ ಅವಹೇಳನಕ್ಕೆ ಒಳಗಾಗೋರು ನೀವು. ಈಗ ಸುಮಾರು 20 ಜನ ಇದ್ದೀವಿ, ಬೇಜಾರಾಗ್ಬೋದು ನಿಮಗೆ. ಇಲ್ಲ, ಬೇಜಾರೇನಿಲ್ಲ ಸರ್. ನಮಗೆ ಸರಿಯಾಗಿ ನೇಮಕಾತಿ ಪತ್ರ ಕೊಡೋಕ್ಕೆ ಜಯಣ್ಣ ಸರ್ ಅವರಿಗೆ ನಾವು ಟ್ರೋಲ್ ಪೇಜ್ ಒಳಗಾಗ್ಬಿಡ್ತೀರಾ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಎಸ್ ಜಯ ಅಂತ. ನಾನು ನನ್ನ ಹಿನ್ನೆಲೆ ಹೇಳಬೇಕು ಅಂತಂದರೆ ನಾನೊಬ್ಬ ಬಿಸ್ನೆಸ್ ಮಾಡೋ ವ್ಯಕ್ತಿ. ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಡದಲ್ಲಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷನಾಗಿ 1 ವರ್ಷದಿಂದ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ನಾನು ಮಾಡುವಂಥ ಕೆಲಸ ಕಾರ್ಯಗಳನ್ನೆಲ್ಲ ಗುರುತಿಸಿ ಸುನೀಲ್ ಸರ್ ಮೇಡಮ್ ಅವ್ರ ಬಂದು ನಮ್ಮ ಆಫೀಸ್ ಮಾತಾಡಿದರು, ಈ ಥರ ನಿಮ್ಮನ್ನು ನಮ್ಮ ಪಕ್ಷಕ್ಕೆ ತೊಗೊಬೇಕು ಅಂತ ಇದ್ದೀವಿ, ನಿಮ್ಮ ಒಂದು ಅಭಿಪ್ರಾಯ ಏನು ಹೇಳಿ ಅಂತ. ನಾನು ಬಂದ್ಬಿಟ್ಟಲ್ಲಿ ಯಾವುದೇ ರೀತಿಯಾಗಿ ಪಕ್ಷ ಆಗಲಿ ಏನೂ ನೋಡೋಕೆ ಹೋಗಿಲ್ಲ, ವ್ಯಕ್ತಿನ ನೋಡಿದಷ್ಟೇ. ಯಾಕೆ ಯಾವುದೇ ಪಕ್ಷ ಅದನ್ನು ಬರುತ್ತೆ ಹೋಗುತ್ತೆ, ವ್ಯಕ್ತಿನ ನೋಡಬೇಕು, ವ್ಯಕ್ತಿ ಮಾಡಿರೋ ಕೆಲಸನ ಗುರುತಿಸ್ಬೇಕು ಅಂತ ಹೇಳಿ ಅವರ ಒಂದು ಕೆಲಸನ ಗುರುತಿಸಿ ತಿಳ್ಕೊಂಡು ನಾನು ಆಯಿತು, ನಾನು ನೀವು ಕೊಡುವಂಥ ಒಂದು ಏನು ಜವಾಬ್ದಾರಿ ಕೊಡ್ತೀರೋ ಅದನ್ನು ನಾನು ಶಾಶ್ವತವಾಗಿ ನಿಭಾಯಿಸೋಕ್ಕೆ ಪ್ರಯತ್ನ ಪಟ್ಟು ಹೇಳಿ ಈ ಒಂದು ಪ್ರೆಸ್ ಮೀಟಿಗೆ ಬಂದಿದ್ದೀನಿ. ಈಗ ಅವ್ರು ಏನು ಆಫಿಷಿಯಲಿ ರಿಜಿಸ್ಟರ್ಡ್ ಆಗಿದ್ದು 10 ವರ್ಷ ಹಿಂದೆ. ನಾವು ಈಗೇನೋ ಅಪರ್ಚುನಿಟಿಗಳಿದೆ, ಪಕ್ಷಗಳು ಹೆಚ್ಚಿಗೆ ಪಕ್ಷಗಳು ಮರ್ಜ್ ಆಗಿದ್ದಾವೆ, ನಮಗೆ ಅವಕಾಶಗಳು ಸಿಗ್ತಾ ಇದೆ, ಇದರಿಂದ ಏನೋ ಮಾಡ್ಬೋದು ಆ ಉದ್ದೇಶದಿಂದಲ್ಲ. ಪಕ್ಷ ರಿಜಿಸ್ಟರ್ ಆಗಿ ಆಲ್ರೆಡಿ 10 ವರ್ಷ ಆಗಿತ್ತು. 1-2 ಸಲ ಪ್ರಯತ್ನ ಮಾಡಿದ್ರು, ಪ್ರತಿ ವರ್ಷ 1-2 ಕ್ಯಾಂಡಿಡೇಟ್ಸ್ಗಳನ್ನ ಪ್ರಯತ್ನ ಮಾಡ್ತಾರೆ, ಬಟ್ ಅಷ್ಟೊಂದು ಸಕ್ಸಸ್ಗಳನ್ನ ಕಂಡಿರಲಿಲ್ಲ. ಹಲವು ಕಾರಣಗಳಿರುತ್ತೆ, ಅಂದರೆ ಸಂಬಂಧಪಟ್ಟ ಪ್ರಮೋಷನಲ್ ಇರ್ಬೋದು ಅಥವಾ ಅಭ್ಯರ್ಥಿಗಳಿರ್ಬೋದು, ಅಭ್ಯರ್ಥಿಗಳ ಆಯ್ಕೆಗಳಲ್ಲಿ ಮಿಸ್ಟೇಕ್ಗಳಾಗಿರ್ಬೋದು, ಈ ಥರ ಇತ್ತು. ಹೋದ ವರ್ಷ ಒಂದು 4-5 ಕ್ಯಾಂಡಿಡೇಟ್ಸ್ಗಳನ್ನ ಹಾಕಿದ್ವಿ. ಬಟ್ ಈ ವರ್ಷ ಏನಿದೆ, ಆಲ್ಮೋಸ್ಟ್ ಒಂದು 7 ರಾಜ್ಯಗಳಲ್ಲಿ ನಮಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಕ್ಯಾಂಡಿಡೇಟ್ಗಳ ಅಪ್ಲಿಕೇಶನ್ಗಳು ಬಂದಿದೆ. ಸೊ ಪ್ರತಿ ರಾಜ್ಯದಲ್ಲಿ ಅಲ್ಲಿಯ ಟೀಮು ಪದಾಧಿಕಾರಿಗಳು ಆಯ್ಕೆ ಮಾಡಿ ನಮಗೆ ಅಪ್ಲಿಕೇಶನ್ ತರ್ತಿದ್ದಾರೆ. ಸೊ ಮೋಸ್ಟ್ಲಿ ಇನ್ನೊಂದು 2-3 ತಿಂಗಳಲ್ಲಿ ನೀವು ಎಲ್ಲ ಕಡೆಗೂ 7 ರಾಜ್ಯಗಳಲ್ಲಿ ಕ್ಯಾಂಡಿಡೇಟ್ಗಳ ಮುಖಗಳನ್ನು ನೋಡ್ಬೋದು. ಇದು ಮುಂಚೆ ಆಗಿರಲಿಲ್ಲ, ಈ ವರ್ಷ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಇದು ಈಗ ಬಂದಿರುವಂಥ ಯಾವುದೋ ಒಂದು ಅವಕಾಶಕ್ಕೋಸ್ಕರ ಅಂತಲ್ಲ, ಮುಂಚೆಯಿಂದ ನಡೀತಾ ಇತ್ತು. ನೀವು ಯಶೋಧ ಅವರು ಮೋಸ್ಟ್ಲಿ ಅವ್ರು ಹೇಳಲಿಲ್ಲ, ಅವರು ನಮ್ಮ ದಾವಣಗೆರೆ ಸೈಡು ಅಥವಾ ಮಧ್ಯಭಾಗ ಕರ್ನಾಟಕದಲ್ಲಿ ಹಲವು ರೈತ ಕಾರ್ಯಕ್ರಮಗಳಿಗೆ ಹೋರಾಟಗಳನ್ನು ಮಾಡಿದ್ದಾರೆ. ಪ್ರತಿ 15 ದಿನದಲ್ಲಿ ಆ ಭಾಗದ ಪತ್ರಿಕೆಗಳಲ್ಲಿ ಬರ್ತಾ ಇರುತ್ತೆ, ರೈತರಿಗೆ ಎಲ್ಲೆಲ್ಲಿ ಸಮಸ್ಯೆಗಳಾಗ್ತಾ ಇರುತ್ತೆ ಅಂಥ ಕಾರ್ಯಕ್ರಮಗಳಿದ್ದಾರೆ. ಆಮೇಲೆ ಬಡವರಿಗೆ ಸಹಾಯ ಮಾಡುವಂಥ ಇರ್ಬೋದು, ಈ ಹೊಲಿಗೆ ಯಂತ್ರಗಳಿರ್ಬೋದು ಅಥವಾ ಅನ್ನದಾನ ಇರ್ಬೋದು, ಹಲವು ಕಾರ್ಯಕ್ರಮಗಳು ಪ್ರತಿ 15 ದಿನಕ್ಕೊಂದು ಮಾಡೇ ಮಾಡ್ತಿರ್ತಾರೆ. ಸೊ ಅದನ್ನು ಅಲ್ಲಿ ನಾವು ನೋಡಿದಾಗ ಅಲ್ಲಿ ರೈತರ ಸಮಸ್ಯೆ, ನಮ್ಮ ಮೋಸ್ಟ್ಲಿ ನಾವು ಬೆಂಗಳೂರು ಸಿಟಿಯಲ್ಲಿರುವಾಗ ನಮ್ಗೆ ರೈತರು, ಆ ರೈತರ ಸಮಸ್ಯೆಗಳು ಅಷ್ಟೊಂದು ನಮಗೆ ಟಚ್ ಆಗಲಿಕ್ಕಿಲ್ಲ. ಬಟ್ ನಾವು ಆ ಭಾಗದಲ್ಲಿ ಹೋಗಿ ಆ ರೈತರಿಗೆ ಆಗುವಂಥ, ಫಾರ್ ಎಕ್ಸಾಂಪಲ್ ನಾನು ಕೂಡ ಒಂದು ಹಳ್ಳಿಯಿಂದ ಬಂದು, ನಮಗಿಲ್ಲಿ ಆಲ್ಮೋಸ್ಟ್ 24 hours ಎಲೆಕ್ಟ್ರಿಸಿಟಿ ಇದೆ. ಹಳ್ಳಿಯಲ್ಲಿ ನಾವು ಹೋದಾಗ ನಾನು ಸೆಕೆಂಡ್ ಡೇ ಹೋದಾಗ ನನ್ನ ಮೊಬೈಲ್ ಆಲ್ಮೋಸ್ಟ್ ಆಫ್ ಆಗಿರುತ್ತೆ. ಯಾಕೆಂದರೆ ಓನ್ಲಿ 6 hours ಕರೆಂಟ್ ಇರುತ್ತೆ. ಕೇವಲ 6 ಗಂಟೆ ಕರೆಂಟ್ ನಮ್ಗೆ ಅಂದರೆ ಇಮ್ಯಾಜಿನ್ ಇರಲ್ಲ. ನೆಕ್ಸ್ಟ್ ಡೇ ನಾನು ಬಟ್ಟೆ ಐರನ್ ಮಾಡ್ಕೊಳ್ಳೋಕ್ಕೆ ಬೆಳಗ್ಗೆ ಯಾವ ಫಂಕ್ಷನ್ ಹೋಗೋದಿರುತ್ತೆ, ಬೆಳಗ್ಗೆ ಎದ್ದು ನೋಡ್ತೀನಿ ಪವರೇ ಇಲ್ಲ. ಯಾಕೆಲ್ಲ ಅಲ್ಲಿ ಹೇಳ್ತಾರೆ ಓನ್ಲಿ 6 hours ಮಾತ್ರ ಇರುತ್ತೆ, ಅದು ನಿನ್ನೆ ಬಂತು. ಇನ್ನು ಮತ್ತೆ ಈ ಕೆಲಸನ ದೇವರ ಕೆಲಸ ಅಂತ ತಿಳ್ಕೊಂಡು ನನ್ನ ಶ್ರದ್ಧೆಯಿಂದ ನನ್ನ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ನನ್ನ ಕ್ಷೇತ್ರದ ಜನಕ್ಕೆ ನಾನು ಮಾಡುವಂಥ ಮುಂದೆ ಈ ದಿನ ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಮುಂದೆ ತಿಳಿಸ್ತಾ ಇದ್ದೀನಿ. ಪೋಸ್ಟ್ ಕೊಡ್ತಾ ಇದ್ದಾರೆ ನಮ್ಮ RR ನಗರದ ಕ್ಷೇತ್ರದ ಅಭ್ಯರ್ಥಿಗಳು. ಸೊ ಅಭ್ಯರ್ಥಿಯಾಗಿ ಮಾಡ್ತಾ ಇದ್ದೀವಿ. ಅವ್ರಿಗೆ ಏನು ಸಪೋರ್ಟ್ ಬೇಕು ಮತ್ತು ಅಂದರೆ ನಾವು ಆಗಲೇ ಅವ್ರ ಹಿನ್ನೆಲೆಯನ್ನು ನೋಡಿಕೊಂಡು, ಅವರು ರೈತ ಕುಟುಂಬದಿಂದ ಬಂದಂಥವ್ರು. ಕನಕಪುರದಲ್ಲಿ ಎಷ್ಟೋ ಎಕರೆ ಜಮೀನುಗಳಿದೆ, ನಾವು ಹೇಳೋದು ಬೇಡ, ಜಮೀನು ಇಟ್ಕೊಂಡು ರೈತ ಕುಟುಂಬದಿಂದ ಬಂದಂಥ ವ್ಯಕ್ತಿ ಬೆಂಗಳೂರಲ್ಲಿ ಬಂದು ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ. ಅವ್ರಿಗೆ ಯಾವುದೇ ಪೋಸ್ಟು ಅಥವಾ ಯಾವುದೇ ಒಂದು ಸ್ಥಾನ ಇಲ್ಲದೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನ ನಾವು ಎಷ್ಟೊಂದು ಇವೆಂಟ್ಗಳಲ್ಲಿ ಅವ್ರನ್ನ ನೋಡಿದಾಗ, ಈ ಒಬ್ಬ ವ್ಯಕ್ತಿ ತನಗೆ ಯಾವುದೋ ಒಂದು ಸ್ಥಾನ ಇಲ್ಲದೇ ಎಲ್ಲ ಕಾರ್ಯಕ್ರಮಗಳಲ್ಲಿ, ಈಗ ನಾವೇ ಎಷ್ಟೊಂದು ಇವೆಂಟ್ಗಳು ಮಾಡಿದಾಗ ನಮ್ಮ ಜೊತೆಗೆ ನಿಂತಿದ್ದವರು 10-15 ಇವೆಂಟ್ಗಳಿರ್ಬೋದು, ಸಾಮಾಜಿಕ ಕಾರ್ಯಕ್ರಮಗಳಿರ್ಬೋದು, ಆ ಭಾಗದಲ್ಲಿ ಅಥವಾ ಅದೇ ಕ್ಷೇತ್ರ ಅಂತಲ್ಲ, ನಾವು ನೋಡಿದವ್ರನ್ನ ಬೇರೆ ಬೇರೆ ಕ್ಷೇತ್ರಗಳು ನೋಡಿದ್ವಿ. ಇಲ್ಲಿಂದ ಕರ್ನಾಟಕ ರಕ್ಷಣೆ ರಿಲೇಟೆಡ್ ಭಾಷೆ ನೆಲ ಜನರಿಗೋಸ್ಕರ ಬೆಳಗಾವಿದಲ್ಲಿ ಎಲ್ಲೋ ವಿಡಿಯೋದಲ್ಲಿ ನೋಡಿದ್ವಿ. ನಾವು ಬೆಳಗಾವಿ ಮರಾಠಿದೊಂದು